ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಚಪಾತಿ ಜೊತೆ ತಿನ್ನುವ ಹಸಿರು ಟೊಮೆಟೊ ಚಟ್ನಿ ಮಾಡ್ತೇನೆ ನೋಡ್ರಿ. ಕಾಯಿ ಟೊಮೆಟೊ ಹಸಿರು ಟೊಮೆಟೊ ಹಣ್ಣಾಗಿಲ್ಲ ಇವು ಇನ್ನೂ. ಈ ಥರ ಚಟ್ನಿ ಮಾಡ್ಕೊರಿ, ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ಮಸ್ತ್ ನೋಡ್ರಿ. ಹಸಿ ಮೆಣಸಿಕಾಯಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಹಸಿ ಮೆಣಸಿಕಾಯಿ ಇಷ್ಟೊಂದು, ಇವು 2 ಟೊಮೆಟೊ ಹಾಕ್ತೀನಿ. ಎಷ್ಟು ಮೆಣಸಿಕಾಯಿ ಕರೆಕ್ಟ್ ಆಗ್ತಾವೆ, ಹುಳಿ ಭಾಳ ಇವು. ಹಸಿ ಮೆಣಸಿಕಾಯಿ 2 ಟೊಮೊಟೊ, 2 ಈರುಳ್ಳಿ, 1 ದೊಡ್ಡ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಬೆಲ್ಲ. ಆಮೇಲೆ ಎಳ್ಳು ತೊಗೊಂಡಿನಿ, ಎಳ್ಳು ಹಾಕ್ತೀನಿ, ಭಾರಿ ರುಚಿ ಆಗುತ್ತೆ ಚಟ್ನಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ, ಬೆಳ್ಳುಳ್ಳಿ, ಜೀರಿಗೆ ಮಾಡೋ ಎಣ್ಣೆ, ಬೆಲ್ಲ, ಬೆಳ್ಳುಳ್ಳಿ, ಎಳ್ಳು ತೊಗೊಂಡು ನೋಡಿರಿ. ಶೇಂಗಾನು ಹಾಕ್ತೀವಿ, ಬೆಳ್ಳುಳ್ಳಿ ಇದು ಎಳ್ಳನ್ನು ಹಾಕ್ತೀವಿ. ನಾ ಶೇಂಗಾ ಹಾಕಲ್ಲ, ಇವತ್ತು ಎಳ್ಳು ಹಾಕ್ತೀನಿ. ಈ ಟೊಮೆಟೊ ಕಟ್ ಮಾಡ್ಕೊಂಡ್ಬಂದು ಫ್ರೈ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ಅಂದ್ರೆ ಈ ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ. ಎಣ್ಣೆ ಹಾಕಿ ಫ್ರೈ ಮಾಡೋಕ್ಕಿಡ್ತೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಚಟ್ನಿ ಆಗುತ್ತೆ. ಈಗ ನೋಡಿರಿ, ಕೆಂಪು ಆಗುವವರೆಗೂ ಹುರ್ಕೋಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಇವು ಫ್ರೈ ಆದಮೇಲೆ ಈರುಳ್ಳಿ ಫ್ರೈ, ಆಮೇಲೆ ಮೆಣಸಿನ್ಕಾಯಿ, ಇದು ಟೊಮೊಟೊ ನೋಡಿರಿ. ಟೊಮೊಟೊ ಈ ರೀತಿ ಕಟ್ ಮಾಡ್ಕೊಂಡೀನಿ. ಚೆಂದಾಗೆ ಈ ರೀತಿ ಆಗೋವರೆಗೂ ಹುರ್ಕೋಬೇಕು. ಖಾರ ಇದು ಹುಳಿ ಟೊಮೆಟೊ ಹುಳಿ ಅವ್ರಿ, ಹಾಗಾಗಿ ನಾವೇನು ಇದಕ್ಕೆ ಹುಳಿ ಪುಳಿ ಹಾಕಬಾರ್ದು. ಪಲ್ಯ ಮಾಡಿದ್ವಿ ನಿನ್ನೆ ಶನಿವಾರ ದಿನ, ಮಸ್ತಾಗಿತ್ತು ಪಲ್ಯ. ಹುಳಿ ಭಾಳ ಟೇಸ್ಟ್ ಆಗಿತ್ತು ರೀ ಪಲ್ಯ. ಈ ರೀತಿ ಚಟ್ನಿ ಮಾಡಿಕೊಂಡು 8 ದಿನ ಇಟ್ಕೊಂಡು ತಿಂದರೂ ಏನೂ ಆಗಲ್ಲ ಅವ್ರು. ಇದಕ್ಕೆ ಒಟ್ಟು ನೀರು ಹಚ್ಬಾರ್ದು, ಮಸ್ತ್ ಟೇಸ್ಟ್ ಆಗ್ತದೆ. ಬಿಸಿ ರೊಟ್ಟಿ ಜೊತೆ ಮೊಸರು ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಉಣ್ರಿ, ಮಸ್ತ್ ಟೇಸ್ಟ್ ಆಗ್ತದೆ. ರೊಟ್ಟಿ ಬಿಸಿ ಚಪಾತಿ ಜೊತೆ ಪಲ್ಯನೇ ಬೇಕಾಗಲ್ಲ. ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ತುಂಬಾ ಇಷ್ಟ ಆಗ್ತದೆ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೆ. ಹುರ್ಕೊಂಡು ಸಿಗೋಣ. ಈಗ ನೋಡಿರಿ, ಮೆಣಸಿನ್ಕಾಯಿ ಈರುಳ್ಳಿ 2 ಹಾಕಿ ಫ್ರೈ ಮಾಡೀನಿ. ಈ ರೀತಿ ಫ್ರೈ ಮಾಡ್ಕೋಬೇಕು. ಕಣ್ಣು ಬಿದ್ದಾವಲ್ಲ, ಈಗ ತಕ್ಕೊಂಡು ಎಳ್ಳು ಫ್ರೈ ಮಾಡ್ಕೊಂಡು ಟೊಮೆಟೊ ಫ್ರೈ ಮಾಡ್ತೀನಿ. ಮೆಣಸಿನ್ಕಾಯಿ ಈ ರೀತಿ ಹುರಿಬೇಕು ರೀ. ಈಗ ಇದನ್ನು ತಕ್ಕೊಂಡು ಎಳ್ಳು ಹುರಿಯೋಣ. ಈಗ ನೋಡಿರಿ, ನಾನು ಎಳ್ಳು ಫ್ರೈ ಮಾಡ್ಕೊಳಕತ್ತೀನಿ. ಈಗ ಹುರ್ಕೊಂಡು ಕೆಸಿ ಟೊಮೆಟೊ ಹುರಿತೀನಿ. ಎಳ್ಳು ಚಟಪಟ ಅಂದ್ರೆ ಚಂದ ಆಗ್ತದೆ. ಶೇಂಗಾನು ಹಾಕೋಬೋದು, ಎಳ್ಳನ್ನು ಹಾಕೋಬೋದು. ನಾನು ಎಳ್ಳು ಹಾಕಿದ್ರೆ ಟೇಸ್ಟ್ ಭಾರಿ ಆಗುತ್ತೆ, ನನಗೆ ಎಳ್ಳೆ ಹಾಕ್ತೀನಿ. ಈಗ ಹುರಿದು ಎಳ್ಳು ತಗೊಂಬಿಡೋಣ. ಈಗ ನೋಡಿರಿ, ಎಲ್ಲವಷ್ಟು ಫ್ರೈ ಮಾಡಿನಲ್ಲ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಎಳ್ಳು, ಟೊಮೆಟೊ ಇವೆಲ್ಲ ಇದಕ್ಕೆ ಹಾಕೋ ಮಿಕ್ಸಿ ಜಾರಿಗೆ. ನೀವು ಕಲ್ಲಲ್ಲಾದರೂ ಕುಟ್ಕೋಬೋದು, ಮಿಕ್ಸಿ ಜಾರಿಗೆ ಆದರೂ ಹಾಕೋಬೋದು. ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟ್ ಮಸ್ತ್ ಇನ್ನೂ ಇಷ್ಟು ಹೆಚ್ಚಿಗೆ ಆಗುತ್ತೆ. ಕಲ್ಲಾಗಿ ಕುಟ್ಟಿದ್ರೆ ಅಷ್ಟು ಹಾಕೋಣ. ಇದಕ್ಕೆ ನೋಡಿರಿ, ಜೀರಿಗೆ 1 ಸ್ಪೂನ್ ಜೀರಿಗೆ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಆಮೇಲೆ ಈ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೋಬೇಕು. ಕರಿಬೇವು, ಕೊತ್ತಂಬರಿ ಉಪ್ಪು ಹಾಕಿ ರುಬ್ಕೋಬೇಕು. ಈಗ ನೋಡಿರಿ, ಚಟ್ನಿ ಎಲ್ಲ ರುಬ್ಕೊಂಡು ಬಂದೀನಿ. ಈಗ ಒಂದು ಸ್ವಲ್ಪ ಹಿಂಗಿನ ಪಾಣಿ ಹೊಡೋಣ. ಈಗ ಹಿಂಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ರೀತಿ ರುಬ್ಬಿಟ್ಕೊಂಡಿನಿ. 1 ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಚೂರು ಹಿಂಗು. ಇದೊಂಥರ ಚಟ್ನಿ ಸೂಪರ್. ಇವಾಗ ಕರಿಬೇವು ಹಾಕೋಣ. ಹಾಗೆ ಹಿಂಗೆ ಹಾಕೋಣ, ಒಂದು ಚಿಟಿಕೆ ಹಿಂಗು.
ಹಿಂಗೆ ಹಾಕಿ ಗ್ಯಾಸ್ ಬಂದ್ ಮಾಡಿ ಏನು ಮಾಡೋದಂದ್ರೆ ಈ ಚಟ್ನಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು. ಇವಾಗ ಗ್ಯಾಸ್ ಬಂದ್ ಮಾಡೀನಿ. ಈ ಚಟ್ನಿ ಇದಕ್ಕೆ ಹಾಕಿಬಿಡೋಣ. ಗ್ಯಾಸ್ ಬಂದ್ ಮಾಡಬೇಕು, ಇಲ್ಲಾಂದ್ರೆ ಒಂಥರ ಸೀದೋಗ್ಬಿಡ್ತದೆ. ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರಾಗಿರುವಂಥ ಕಾಯಿ ಇದು ಹಸಿರು ಕಾಯಿ ಇದು ಹಣ್ಣು ಟೊಮೆಟೊ ಇದು ಹಸಿರು ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡ್ರಿ. ಮಸ್ತಾಗಿರುವಂಥ ಚಟ್ನಿ ಸೂಪರಾಗಿದೆ ನೋಡ್ರಿ. ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್. ಚಟ್ನಿ ನೋಡಿದ್ರೆ ಬಾಯಲ್ಲಿ ನೀರೇ ಬರ್ತಾವೆ, ಆ ರೀತಿ ಮಸ್ತಾಗಿದಾವೆ. ಹಂಗೆ ಈ ಟೊಮೆಟೊ ನಮ್ಮ ಗಿಡದಲ್ಲೇ ಆಗಿರೋರಿ, ಮನೆ ಮುಂದೆ ಹಚ್ಚಿರುವಂಥ ಗಿಡದಲ್ಲೇ ಆಗಿರುವಂಥ ಕಾಯಿ ಟೊಮೆಟೊ ಮಸ್ತಾಗಿದೆ. ಈ ರೀತಿ ಕಾಯಿ ಟೊಮೆಟೊ ಇದ್ದರೆ ನೀವು ಮಾಡ್ಕೊಂಡು ಊಟ ಮಾಡಿರಿ, ಮಸ್ತ್ ಆಗುತ್ತೆ. ಹುಳಿ ಖಾರ ಹುಳಿ ಸ್ವೀಟ್ ಮಸ್ತ್ ಆಗುತ್ತೆ. ಚಟ್ನಿ ಮಾತ್ರ ಸೂಪರ. ನೀವು ಹಿಂಗೆ ಒಗ್ಗರಣೆ ಕೊಟ್ಲೂಬಹುದು ಬಿಡ್ಲೂಬಹುದು, ಅದು ನಿಮ್ಮ ಇಷ್ಟ. ಹಿಂಗೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗ್ತದೆ, ಇನ್ನೂ ಇಷ್ಟು ಟೇಸ್ಟ್ ಆಗುತ್ತೆ, ರುಚಿ ಹೆಚ್ಚಿಸ್ತದಂತ ಹಿಂಗೆ ಹಾಕಿ ಪಾಣೆ ಹೊಡ್ದೀನಿ. ಮಸ್ತ್ ಆಗ್ತದೆ. ನೀವು ಮಾಡ್ಕೊಂಡು ಊಟ ಮಾಡಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬಾರ್ದು. ನೀವು ನಿಮ್ಗೆ ಏನಾದರೆ ನಾ ಹಾಕುವಂಥ ರೆಸಿಪಿಗಳು ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ರೆಸಿಪಿಗಳದು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಚಟ್ನಿ ಮಾತ್ರ ಸೂಪರ್ ಆಗ್ಯದ, ಟೇಸ್ಟು ಸಖತ್ತಾಗ್ಯದ. ಬಿಸಿ ಬಿಸಿ ರೊಟ್ಟಿ ಚಪಾತಿ ದೋಸೆ ಜೊತೆ ಮಸ್ತ್ ಆಗತ್ತೆ ರೀ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆದ್ರೆ ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ. ಅಲ್ಲಿವರೆಗೂ ಬಾಯ್ ಬಾಯ್.